ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎಚ್ಚರ ಆಗೋಯ್ತು. ನಾನು ಎದ್ದಿದ್ರು ನನ್ನ ತಮ್ಮ ಇನ್ನೂ ಮಲಗಿದ. ಇದು ನನ್ನ ಕೈ ತಡಿಯೋಕ್ಕಾಗದೆ ಹೋಗಿ ಅವನಿಗೆ ಹಿಂಸೆ ಕೊಡ್ತಾ ಎದ್ದಾಳಿಸ್ತಾ ಇದ್ದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರು ಕಡ್ಡಾಯ ಮಾಡಿಲ್ಲ. ಇವನು ಕಾಟ ಕೊಡ್ತಾ ಆಲ್ರೆಡಿ ಕಾಲೇಜಿಗೆ ಟೈಮ್ ಆಗೋಗಿತ್ತು ಅಂತ ಕಾಲೇಜ್ಗೆ ಹೊರಟೆ. ಹೋಗಿ ಆಕ್ಟಿವಿಟಿ ಬರೆಯೋದಿತ್ತು ಅಂತ ಬರಿತಾ ಇದ್ದೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಬರೆಯೋದೆಲ್ಲ ಮುಗಿಸಿ ನಾನು ನನ್ನ ಜೂನಿಯರ್ ಜೊತೆ ಮನೆಗೆ ಹೋಗ್ತಿವಾಗ ಅವಳು ಹೇಳಿದ್ಲು, 4 ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅನ್ಸದೆ ಇವಾಗ ನಿಮಗೆ. ಇವತ್ತಾರು ವ್ಲಾಗ್ ಅಪ್ಲೋಡ್ ಮಾಡಿ ಅಂತ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಮನೆಗೆ ಬಂದೆ. ಇಷ್ಟು ದಿನ ಮ್ಯಾಗಿ ಮಾಡಿಕೊಡು ಅಂತ ನನ್ನ ತಮ್ಮ ನನ್ನ ಕೇಳ್ತಿದ್ದ. ಆದರೆ ಇವತ್ತು ಮ್ಯಾಗಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? तालाब में पानी आ गया. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನನ್ನ ತಮ್ಮ ಹೋಗಿ ಮ್ಯಾಗಿಗೆ ವಾಂಗಿಬಾತ್ ಪೌಡರ್ ಹಾಕಿ ಮಾಡ್ತವನೆ. ಫೈನಲಿ ನನ್ನ ತಮ್ಮ ಮಾಡಿರೋ ಮ್ಯಾಗಿನ ಟೇಸ್ಟ್ ಮಾಡಿದೆ. ಆದರೂ ಇನ್ನೂ ಬದುಕಿದ್ದೀನಲ್ಲ ಅಂತ ಡೌಟ್ ಹೊಡಿತೈತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ.